ಪುಟ್ಟ ಹಾಗೆಲ್ಲ ಹಠ ಮಾಡಬಾರ್ದು ಪ್ಲೀಸ್, ಇದೊಂದು ವಿಚಾರದಲ್ಲಿ ಕ್ಷಮಿಸ್ಬಿಡು. ನೀವು ನನ್ನಮ್ಮ ಹೌದು ಅಲ್ವೋ? ಹೌದು. ನೀವು ನಮ್ಮಪ್ಪನ ಹೆಂಡತಿ ಹೌದು ಅಲ್ವೋ? ಇವ್ರು ನನ್ನ ಹೆಂಡತಿ. ಅಪ್ಪ, ಹೆಂಡತಿನ ಯಾಕೆ ಹೋಗಿ ಬನ್ನಿ ಅಂತ ಕರಿತಾ ಇದ್ದೀರಾ ನೀವು? ಅದು ನನಗೆ ನಿಮ್ಮಮ್ಮನ ಮೇಲೆ ತುಂಬಾ ರೆಸ್ಪೆಕ್ಟ್ ಬಂಗಾರಿ. ನೋಡಿದ್ರೆ ಅಮ್ಮ, ಅಪ್ಪ ಎಷ್ಟು ನಿಮ್ಮ ಮೇಲೆ ಪ್ರೀತಿ ಗೌರವ ಇಟ್ಕೊಂಡಿದಾರಂತ. ನೀವು ಮಾತ್ರ ಹಿಂಗ್ ಹಠ ಮಾಡ್ತಿದ್ದೀರಲ್ಲ, ಏನಾಗುತ್ತೋ ನಂಗೆ ಗೊತ್ತಿಲ್ಲ ಅಮ್ಮ. ನೀವಿವಾಗ ಅಪ್ಪನ ಕೈಯಿಂದ ತಾಳಿ ಕಟ್ಟಿಸ್ಕೋಬೇಕು. ಇಲ್ಲ ಅಂದ್ರೆ ಇನ್ ಯಾವತ್ತೂ ನಿಮ್ಮನ್ನ ಮಾತಾಡ್ಸಲ್ಲ. ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಬೇಡಿ. ಇವಾಗ ನನ್ನ ತಾಳಿ ತಗೋತೀರೋ ಇಲ್ವೋ? ಅಲ್ಲ, ನನಗೇನೋ ಓಕೆ ಬಂಗಾರಿ, ಆದ್ರೆ ನಿಮ್ಮಮ್ಮ ಆಯಿತು ಪುಟ್ಟ, ನಾನು ತಾಳಿ ಕಟ್ಟಿಸ್ಕೊತೀನಿ. ಆದರೆ ಒಂದು ಕಂಡೀಷನ್. ಏನು? ಅಪ್ಪ ಅಮ್ಮಂಗೆ ತಾಳಿ ಕಟ್ಟೋದನ್ನ ಮಕ್ಕಳು ನೋಡಬಾರ್ದಂತೆ. ಹೌದಾ? ಹ್ಞೂ ಪುಟ್ಟ, ನೀನು ವಿಡಿಯೋಲಿ ಇದನ್ನೆಲ್ಲ ನೋಡ್ಲಿಲ್ವಾ? ಇಲ್ವಲ್ಲ. ಸರಿ ಹೋಗ್ಲಿ ಬಿಡು, ನೀನು ಇಲ್ಲೇ ನಮ್ಮ ಮುಂದೆನೇ ನಿಂತ್ಕೋ, ಆದರೆ ನೀನು ಕಣ್ಣು ಮುಚ್ಕೋಬೇಕು. ಹೌದಾ ಅಪ್ಪ? ಹೌದು ಬಂಗಾರಿ. ಇದನ್ನೆಲ್ಲ ಮಕ್ಕಳು ನೋಡ್ಬಿಟ್ರೆ ಅಪ್ಪ ಅಮ್ಮನಿಗೆ ಶಾಪ ತಗಲುತ್ತಂತೆ. ಇದನ್ನೆಲ್ಲ ಪುರಾಣದಲ್ಲಿ ಬರ್ದಿದ್ದಾರೆ. ಸರಿ, ನಾನು ಕಣ್ಮುಚ್ಕೋತೀನಿ, ನೀವು ತಾಳಿ ಕಟ್ಟಿ. ತಾಳಿ ತಗೊಳ್ಳಿ. ಆಯ್ತಾ? ಕಟ್ಟಿದ್ರಾ? ಬಂಗಾರಿ, ಆಗ್ತಾ ಇದೆ. ಕಣ್ಬಿಡ್ಲಾ ಅಪ್ಪ? ಬೇಡ ಬೇಡ, ಇರು. ಹಾ, ಈಗ ಕಣ್ಬಿಡಮ್ಮ. ನೋಡು ಪುಟ್ಟ, ನಿಮ್ಮಪ್ಪ ನನಗೆ ತಾಳಿ ಕಟ್ಟಿದ್ರು. ಖುಷಿನಾ? ಫುಲ್ ಖುಷಿ ಆಗೋಯ್ತು. ಹ್ಯಾಪಿ ಮ್ಯಾರೇಜ್ ಲೈಫ್ ಅಮ್ಮ ಅಪ್ಪ. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು ಬಂಗಾರಿ. ಈಗ ನೀವು ಅಮ್ಮಂಗೆ ಅರಿಶಿನ ಕುಂಕುಮ ಹಚ್ಬೇಕಲ್ವಾ? ಪುಟ್ಟ, ಅದನ್ನ ಆಮೇಲೆ ಹಚ್ಕೊಂಡ್ರಾಯ್ತು. ಫಸ್ಟ್ ನೀನು ಹಾಲು ಕುಡಿ. ಅದೆಲ್ಲ ಆಗಲ್ಲ, 1 ನಿಮಿಷ ಇರಿ, ಬಂದೆ. ಅಲ್ಲ, ಟೆನ್ಷನ್ಗೆ ಈಗ್ಲಾರು ಜ್ಯೂಸ್. ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಿ. ತಗೊಳ್ಳಿ ಅಪ್ಪ, ಹಚ್ಚಿ.